ಉಪಸಮರದ ಅಖಾಡದತ್ತ ಘಟಾನುಘಟಿ ನಾಯಕರು ಈಗ ಗೈರಾಗಿದ್ದಾರೆ. ಸದನ ನೋಡಿ ಯಾವ ರೀತಿ ಇದೆ ಅಂತ, ಕಂಪ್ಲೀಟ್ ಖಾಲಿ. ಇಲ್ಲಿ ಜನರ ಸಮಸ್ಯೆಗಳಿಗೆ ಬೆಲೆ ಇಲ್ಲ. ಉಪಸಮರದ ಅಖಾಡದತ್ತ ಘಟಾನುಘಟಿ ನಾಯಕರು ಗೈರಾಗಿದ್ದಾರೆ. ಸದನ ಖಾಲಿ ಹೊಡಿತಾ ಇದೆ. ಇಂದಿನ ಕಲಾಪಕ್ಕೆ ಸಿಎಂ ಡಿಸಿಎಂ ವಿಜಯೇಂದ್ರ ಎಲ್ಲರೂ ಗೈರಾಗಿದ್ದಾರೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚಿಸುವ ಬದಲು ಸದನಕ್ಕೆ ಚಕ್ಕರ್ ಹಾಕಿದ್ದಾರೆ. ಕಾಂಗ್ರೆಸ್ ಬಿಜೆಪಿಗೆ ಬೈ ಎಲೆಕ್ಷನ್ ಮುಖ್ಯ ಆಯ್ತು. ಹಾಗಾದ್ರೆ ಜನರ ಸಮಸ್ಯೆ ಬೇಕಾಗಿಲ್ವಾ ಇವರಿಗೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಬೇಕಾಗಿಲ್ವಾ? ಕಾಟಾಚಾರಕ್ಕೆ ಸದನ ನಡೆಸೋ ಬದಲು ಅಧಿವೇಶನ ಮುಗಿಸ್ಬಿಡಿ. ನಾಯಕರಿಲ್ಲದೆ ಸೆಷನ್ ಫುಲ್ ಖಾಲಿ. ನಾಯಕರೇ ಇಲ್ಲ ಅಂತಂದ್ರೆ ಬೇರೆಯವ್ರಿಗೆ ಹೆಂಗ್ರಿ ಬುದ್ಧಿವಾದ ಹೇಳ್ತೀರಾ ನೀವು? ಉಪಸಮರದ ಅಖಾಡದತ್ತ ಘಟಾನುಘಟಿ ನಾಯಕರು. ಸದನ ಕಂಪ್ಲೀಟ್ ಖಾಲಿಯಾಗಿದೆ. ಇಂದಿನ ಕಲಾಪಕ್ಕೆ ಸಿಎಂ ಹೋಗಿಲ್ಲ, ಡಿಸಿಎಂ ಹೋಗಿಲ್ಲ, ವಿಜಯೇಂದ್ರ ಕೂಡ ಗೈರು. ವಿರೋಧ ಪಕ್ಷದವರಾದ್ರೂ ಅಟ್ಲೀಸ್ಟ್ ಕ್ವಶನ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂತಂದ್ರೆ ಅಲ್ಲಿ ವಿರೋಧ ಪಕ್ಷದವರು ಕೂಡ ಇಲ್ಲ, ಆಡಳಿತ ಪಕ್ಷದವರು ಕೂಡ ಇಲ್ಲ. ನೀವು ಸದನವನ್ನ ಗಮನಿಸ್ತಾ ಇದ್ದೀರಾ? ಯಾವ ಕಾರಣಕ್ಕೆ ನೀವು ಸದನವನ್ನ ಮಾಡ್ತೀರಾ? ನಿಮ್ಮ ಕುರ್ಚಿ ಭದ್ರವಾಗಿರ್ಬೇಕು, ನಿಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಬೇಕು, ಅಷ್ಟೇ ನಿಮ್ಮ ಮನಸ್ಸಿನಲ್ಲಿರೋದು. ಅಟ್ಲೀಸ್ಟ್ ಜನರ ಸಮಸ್ಯೆ ಏನಾಗ್ತದೆ? ನಿಮ್ಗೆ ವೋಟ್ ಮಾಡಿರುವಂತಹ ಜನರು ಒದ್ದಾಡ್ತಾ ಇದ್ದಾರೆ, ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಅದ್ಯಾವುದು ಕೂಡ ನಿಮಗೆ ಬೇಕಾಗಿಲ್ಲ. ನಿಮಗೇನು ಅಂತಂದ್ರೆ ಈಗ ದಾವಣಗೆರೆ ಕ್ಷೇತ್ರ ಗೆಲ್ಲಬೇಕು, ಬಾಗಲಕೋಟೆ ಕ್ಷೇತ್ರ ಗೆಲ್ಲಬೇಕು, ಅದನ್ನ ನಿಮ್ಮ ವಶ ಮಾಡ್ಕೊಳ್ಬೇಕು, ಅಷ್ಟೇ ನಿಮ್ಮ ಉದ್ದೇಶ. ಯಾರಿಗೇನಾದ್ರೂ ಏನಾಗಬೇಕು, ಅದ್ರ ಬದಲು ಒಂದು ಸದನನೋ ನೆಪನೇ ಬೇಡ, ವೈಂಡ್ ಅಪ್ ಮಾಡ್ಬಿಡಿ. ನಿಮ್ಗೆ ಅಷ್ಟು ನೆಸೆಸಿಟಿ ಇಲ್ಲ, ಸದನ ನಡೆಸಬೇಕು ಅನ್ನೋ ಒಂದು ಮನೋಭಾವ ಇಲ್ಲ, ಜನರ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಇದ್ಯಾವುದು ಕೂಡ ನಿಮಗೆ ಬೇಕಾಗಿಲ್ಲ ಅಂತಂದ್ರೆ ದಯವಿಟ್ಟು ವೈಂಡ್ ಅಪ್ ಮಾಡಿ. ನಿಮ್ ಕೈಲಿ ಆಗೋದಿಲ್ಲ ಅಂತ ಅಂದ ಮೇಲೆ ಇನ್ನೇನಕ್ಕೆ ಸದನ ಮಾಡ್ತೀರಾ? ಯಾವ ಖುಷಿಗೆ ಸದನ ಮಾಡ್ತಾ ಇದ್ದೀರಾ? ಅಟ್ಲೀಸ್ಟ್ ಶಾಸಕರ ಸಮಸ್ಯೆ ಕೇಳಲಿಕ್ಕೂ ಅಲ್ಲಿ ಯಾರು ಗತಿ ಇಲ್ಲ, ಸಿಎಂ ಇಲ್ಲ. ರಾಜ್ಯದ ನಾಯಕರು, ರಾಜ್ಯದ ದೊರೆ ಅಂತ ಹೇಳ್ತೀವಿ, ಆಡಳಿತ ದೊರೆ ಅಂತ ಹೇಳ್ತೀವಿ. ಸಿಎಂ ಅವರು ಕೂಡ ಹೋಗಲ್ಲ ಈ ಒಂದು ಸದನಕ್ಕೆ, ಪ್ರಚಾರ ಮಾಡ್ಲಿಕ್ಕೆ ಹೋಗಿದ್ದಾರೆ. ಎಲ್ಲರೂ ಕೂಡ ಸಿಎಂ ಆಗಿರಬಹುದು, ಡಿಸಿಎಂ ಆಗಿರಬಹುದು. ಜೊತೆಗೆ ವಿರೋಧ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಇಲ್ಲ. ಅಲ್ಲಿ ಒಬ್ಬರಾದ್ರೂ ಕಾಣಿಸ್ತಾ ಇದ್ದಾರೆ ನೋಡಿ, ಘಟಾನುಘಟಿ ನಾಯಕರು. ಅವ್ರಿಗೇನಂದ್ರೆ ಈಗ ಪ್ರಚಾರ ಮಾಡಬೇಕು. ಒಂದು ಕಡೆ ಬಿಜೆಪಿ ಅವ್ರಿಗೆ ಏನಾದ್ರೂ ಆಗ್ಲಿ ಕಾಂಗ್ರೆಸ್ ಅವ್ರನ್ನ ಸೋಲಿಸ್ಬಿಡ್ಬೇಕು, ನಾವು ಬಾಗಲಕೋಟೆ ಕ್ಷೇತ್ರ ನಮ್ಮದ್ ಮಾಡ್ಕೊಳ್ಬೇಕು, ದಾವಣಗೆರೆ ಕ್ಷೇತ್ರ ನಮ್ಮದ್ ಮಾಡ್ಕೊಳ್ಬೇಕು, ಇಷ್ಟೇ ನಿಮ್ಮ ಮೈಂಡ್ ಅಲ್ಲಿ ಇದೆ. ಜನರು ಏನ್ ಮಾಡ್ಕೊಂಡಾದ್ರೂ ಹೋಗ್ಲಿ, ಏನಾಗಬೇಕಾಗಿದೆ? ನೀವು ನೋಡ್ತಾ ಇದ್ದೀರಾ ಸೆಷನ್ಸ್ ಎಷ್ಟರ ಮಟ್ಟಿಗೆ ಖಾಲಿ ಇದೆ. ಸೆಷನ್ಸ್ ಅಂದ್ರೆ ಅಲ್ಲೆಲ್ಲ ತುಳುಕ್ತಾ ಇರ್ತಾರೆ. ಸಿಎಂ ಇರ್ತಾರೆ, ಡಿಸಿಎಂ ಇರ್ತಾರೆ, ವಿರೋಧ ಪಕ್ಷದವರು ಇರ್ತಾರೆ. ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡ್ಲಿಕ್ಕೆ ವಿರೋಧ ಪಕ್ಷದವರು ಇರ್ತಾರೆ. ಅಲ್ಲಿ ವಿರೋಧ ಪಕ್ಷದವರು ಇಲ್ಲ, ಆಡಳಿತ ಪಕ್ಷದವರು ಇಲ್ಲ. ಸುಮ್ನೆ ಕಾಟಾಚಾರಕ್ಕೆ ಸೆಷನ್ ಮಾಡ್ತಾ ಇದ್ದೀರಾ. ಯಾರು ಹೋಗ್ಲಿಕ್ಕೆ ಆಗಲ್ಲ. ನಿಮ್ಗೆ ಪ್ರಚಾರದ ಗೀಳ್ ಹಿಡಿದು ಬಿಟ್ಟಿದೆ. ನಿಮ್ಗೆ ಜನರು ಏನಾದ್ರೂ ಆಗ್ಲಿ ವೋಟ್ ಹಾಕುವಾಗ ಮಾತ್ರ ಅಣ್ಣ ವೋಟ್ ಹಾಕು, ಅಕ್ಕ ವೋಟ್ ಹಾಕು ಅಂತ ಅವರ ಮನೆ ಬಾಗ್ಲಿಗೆ ಹೋಗ್ತೀರಾ. ಆದ್ರೆ ಸಮಸ್ಯೆ ಕೇಳುವಾಗ ಯಾರಾದ್ರೂ ಒಬ್ರು ನಾಯಕರು ಜನಸಾಮಾನ್ಯರ ಮನೆ ಬಾಗಿಲಿಗೆ ಹೋಗಿ ಏನ್ ಪ್ರಾಬ್ಲಮ್ ಆಗ್ತಾರೆ ನಿಮ್ಗೆ ಅಂತ ಯಾರಾದ್ರೂ ಕೇಳಿದ್ದೀರಾ? ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಆ ಒಂದು ಸೆಷನ್ ನೋಡಿದ್ರೆ ನಮಗೆ ಕೋಪ ಬರುತ್ತೆ. ಕಂಪ್ಲೀಟ್ ಖಾಲಿ ಆಗಿದೆ. ಘಟಾನುಘಟಿ ನಾಯಕರಿಗೆ ಕೇವಲ ಅವರಿಗೆ ಕ್ಷೇತ್ರವನ್ನ ಪಡ್ಕೊಳ್ಬೇಕು, ಬಾಗಲಕೋಟೆ ಕ್ಷೇತ್ರ ಗೆಲ್ಲಬೇಕು ಅಥವಾ ದಾವಣಗೆರೆ ಕ್ಷೇತ್ರ ತಮ್ಮದಾಗಿಸ್ಕೊಳ್ಬೇಕು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಜನರ ಸಮಸ್ಯೆ ಕಟ್ಕೊಂಡು ಇವ್ರಿಗೆ ಏನು ಆಗ್ಬೇಕಾಗಿಲ್ಲ. ಅಥವಾ ನಮ್ಗೆ ಸೆಷನ್ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ಸುಮ್ಮನೆ ವೈಂಡ್ ಅಪ್ ಮಾಡಿ ಹೋಗ್ಬೋದಲ್ಲ. ಎಸ್ ಈಗ ಏನು ವಿಧಾನಸಭೆ ಕಲಾಪ ಇವತ್ತು ಖಾಲಿಯಿಂದ ಯಾಕೆಂದ್ರೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ 2 ಕ್ಷೇತ್ರಗಳಿಗೆ ಇವತ್ತು ನಾಮಪತ್ರ ಸಲ್ಲಿಕೆ ಕೊನೆಯ ದಿನ ಆಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಮತ್ತು ಕೆಲ ಸಚಿವರು, ಅದೇ ರೀತಿ ವಿಪಕ್ಷದಿಂದ ವಿಜಯೇಂದ್ರ ಸೇರಿದಂತೆ ಕೆಲ ಶಾಸಕರು ಕೂಡ ಸದನಕ್ಕೆ ಗೈರಾಗಿರೋದು. ಎಲ್ಲ ಒಂದ್ ಕಡೆ ಸದನ ನಡೆಸುವುದು 2 ಪಕ್ಷಗಳಿಗೆ ಇಷ್ಟ ಇಲ್ವಾ ಎಂಬುದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಿದೆ. ಸದ್ಯಕ್ಕೆ ಈಗಾಗಲೇ ಈ ಹಿಂದೆ ಕೂಡ ಸ್ಪೀಕರ್ ಅವರು ಸದನದಲ್ಲಿ ಸರಿಯಾಗಿ ಉತ್ತರಗಳು ಬರ್ತಿಲ್ಲ, ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತಿಲ್ಲ ಅಂತ ಕೂಡ ಗರಂ ಆಗಿದ್ರು. ಇವತ್ತು ಕೂಡ ನೋಡಿದ್ರೆ ಸದನದಲ್ಲಿ ಫುಲ್ ಖಾಲಿ, ಯಾರು ಕೂಡ ಕೋರಂ ಆಗದೆ ತುಂಬಾ ಲೇಟ್ ಆಗೋಯ್ತು. ಅದರಿಂದಾಗಿ ಎಲ್ಲೋ ಒಂದ್ ಕಡೆ 2 ಪಕ್ಷಗಳಿಗೂ ಎಲೆಕ್ಷನ್ ಅಲ್ಲಿ ಬಿಸಿ ಆಗ್ಬಿಟ್ರ ಎಂಬುದು ಪ್ರಶ್ನೆ. ಯಾಕೆಂದ್ರೆ ಈ 2 ಪಕ್ಷಕ್ಕೂ ಕೂಡ ಅಂದ್ರೆ ಬೈ ಎಲೆಕ್ಷನ್ ಗೆಲ್ಲುವ ಪ್ರತಿಷ್ಠೆ ಆಗಿರೋದು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದು ಮತ್ತೆ ತಮ್ಮ ಹೈಕಮಾಂಡ್ ಅಲ್ಲಿ ತಮ್ಮ ಪ್ರಭಾವವನ್ನು ಬೆಳೆಸ್ಕೊಳ್ಳೋದು ಕೂಡ ಈ ಬೈ ಎಲೆಕ್ಷನ್ ಆದಿಯಾಗಿ ಇಟ್ಕೊಂಡಿರೋದು. ಅದರಿಂದಾಗಿಯೇ ಬಾಗಲಕೋಟೆ ಮತ್ತು ಏನು ದಾವಣಗೆರೆ ದಕ್ಷಿಣ ಏನಿದೆ ಇವೆರಡು ಕೂಡ ಗೆಲ್ಲುವ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇರುವಂತದ್ದು. ಇವತ್ತು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರು ನೇರವಾಗಿ ಬಾಗಲಕೋಟೆ ಮತ್ತೆ ದಾವಣಗೆರೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಭಾಗಿಯಾಗಿರುವಂತದ್ದು ಇದು. ಮತ್ತೆ ಇನ್ನೊಂದ್ ಕಡೆ ನೋಡೋದಾದ್ರೆ 2 ಪಕ್ಷದ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಕೂಡ ಏನು ಅರ್ಥ ಆಗಿಲ್ಲ. ಬಿಜೆಪಿಯವರು ಕೂಡ ಇವತ್ತು ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಅಶೋಕ್ ಅವರು ಕೂಡ ಇವತ್ತು ಸದನದಲ್ಲಿ ಗರಂ ಆಗಿದ್ದು ಕೂಡ ಉಂಟು. ಯಾಕೆಂದ್ರೆ ಸದನದಲ್ಲಿ ಯಾರು ಭಾಗಿಯಾಗಿಲ್ಲ, ಸಚಿವರಿಲ್ಲ, ಸಿಎಂ ಸಿದ್ದರಾಮಯ್ಯ ಇಲ್ಲ, ಡಿಕೆಶಿ ಅವರು ಇಲ್ಲ. ನಾನು ಬೆಂಗಳೂರು ನಗರದ ಅಭಿವೃದ್ಧಿ ಮತ್ತೆ ಯೋಜನೆಗಳ ಬಗ್ಗೆ ಮಾತಾಡ್ಬೇಕಾಗಿತ್ತು, ಆದ್ರೂ ಇವತ್ತು ಯಾರು ಬಂದಿಲ್ಲ. ಮಾತಾಡೋ ಇಷ್ಟ ಇಲ್ಲ ಅಂದ್ರೆ ಸದನವನ್ನು ಇಷ್ಟ ಇಲ್ಲ ಅಂದ್ರೆ ಮುಟ್ಕಿಗೊಳಿಸೋದು ಬೆಸ್ಟ್. ಯಾಕೋ ಆಡಳಿತ ಪಕ್ಷಕ್ಕೆ ಸದನ ಇಷ್ಟ ಇಲ್ಲ ಅಂತ ಕೂಡ ಗರಂ ಅದು. ಇದಕ್ಕೆ ಸ್ಪೀಕರ್ ಅವರು ಕೂಡ ಎಲ್ಲರೂ ಬರ್ತಾರೆ ಅಂತ ಕೂಡ ಸಂಭಾಷಿಸಿ ಅಂತ ನೀಡಿದ್ರು ಕೂಡ ಎಲ್ಲೋ ಒಂದ್ ಕಡೆ
ಇನ್ನು ಸದನ ನಡೆಸುವುದು ಎರಡೂ ಪಕ್ಷಕ್ಕೂ ಇಷ್ಟ ಇಲ್ಲ ರೀತಿಯಿಂದ ಕಾಣಿಸ್ತದೆ. ಯಾಕೆಂದ್ರೆ ಎಲ್ಲರೂ ಕೂಡ ಬೈ ಎಲೆಕ್ಷನ್ ಪ್ರತಿಷ್ಠೆಯಾಗಿ ತಗೊಂಡಿರುವಂತದ್ದು. ಇನ್ನೊಂದ್ ಕಡೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಬೈ ಎಲೆಕ್ಷನ್ ನಲ್ಲೇ ಬಿಸಿ ಆಗಿರುವಂತದ್ದು. ಇದು ಕಾಂಗ್ರೆಸ್ ನಲ್ಲೂ ಮತ್ತು ಬಿಜೆಪಿಯಲ್ಲೂ ಕೂಡ ಸದನದಿಂದ ದೂರ ಉಳಿಯುವ ಪ್ರಯತ್ನ ನಡೀತಾ ಇರ್ತದೆ. ಇನ್ನೊಂದ್ ಕಡೆ ಸದನವನ್ನು ಬುಧವಾರಕ್ಕೆ ಮುಟುಕುಗೊಳಿಸಬೇಕೆಂಬ ಬಗ್ಗೆಯೂ ಕೂಡ ಸದನದಲ್ಲಿ ಚರ್ಚೆ ಆಗ್ತಿದೆ. ಯಾಕೆಂದ್ರೆ ಬೈ ಎಲೆಕ್ಷನ್ಗೆ 9 ತಾರೀಕು ಇರೋದ್ರಿಂದ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಮತ್ತು ಗೆಲ್ಲುವ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನು ರೂಪಿಸಬೇಕು. ಇದರ ನಿಟ್ಟಿನಿಂದ ಬುಧವಾರಕ್ಕೆ ಸದನವನ್ನು ಮುಟುಕುಗೊಳಿಸುವ ಪ್ರಯತ್ನಕ್ಕೆ ಮುಂದಾಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೀಟಿಂಗ್, ಸ್ಪೀಕರ್ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ನಡೀತಿರುವಂತದ್ದು. ಆ ಮೀಟಿಂಗ್ ಅಲ್ಲಿ ಏನ್ ನಿರ್ಧಾರ ಆಗುತ್ತೆ ಎಂಬುದು ಕಾದು ನೋಡ್ಬೇಕು ಸಾಹಿತ್ಯ. ಕೇವಲ ಈಗ ಬುಧವಾರ ಸದನ ಮೊಟಕುಗೊಳಿಸಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಹೊರತು ನಮ್ಮನ್ನ ಗೆಲ್ಲಿಸಿದಂತಹ ಜನರ ಪರಿಸ್ಥಿತಿ ಯಾವ ರೀತಿ ಇದೆ, ಅವರಿಗೆ ನಾವು ಕೊಟ್ಟಂತಹ ಸ್ಟಾರ್ಟಿಂಗ್ ಅಲ್ಲಿ ಏನೆಲ್ಲ ಭರವಸೆಗಳು ಕೊಟ್ಟಿದ್ರು, ಆ ಒಂದು ಭರವಸೆಗಳನ್ನ ನಂಬಿ ಈಗ ವೋಟ್ ಹಾಕಿದ್ದಾರೆ, ಅಧಿಕಾರಕ್ಕೆ ಬರ್ಲಿಕ್ಕೂ ಕೂಡ ಸಾಧ್ಯ ಆಯ್ತು. ಯಾವುದು ಕೂಡ ಈಗ ಇರುವಂತಹ ಆಡಳಿತ ಪಕ್ಷದ ಗಮನಕ್ಕಿಲ್ವಾ ಅಂತ ವಿರೋಧ ಪಕ್ಷದವರು ಕೂಡ ಅವ್ರ ಕೆಲಸ ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ ಈಗ? ಈಗ ಇವತ್ತಿನ ಸದನ ನೋಡಿದ್ರೆ ಘಟಾನುಘಟಿ ನಾಯಕರು ಅಂದ್ರೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವರು ಇರ್ಬೇಕು. ಯಾಕಂದ್ರೆ ಬಜೆಟ್ ಮೇಲಿನ ಚರ್ಚೆ ಆಗಿರ್ಬೋದು ಮತ್ತು ನಗರಾಭಿವೃದ್ಧಿ ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ವಿಚಾರವಾಗಿ ಚರ್ಚೆ ಆದಾಗ DCM ಆದಂತಹ ಡಿ ಕೆ ಶಿವರು ಮತ್ತು ಸಿದ್ದರಾಮಯ್ಯ ಪ್ರಮುಖವಾಗಿರ್ಬೇಕು. ಯಾಕಂದ್ರೆ ಇವತ್ತಿನ ವಿಪಕ್ಷ ನಾಯಕರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಬಗ್ಗೆ ಚರ್ಚೆ ಕೂಡ ಮಾಡ್ಬೇಕಾಗಿರೋದ್ರಿಂದ ಸದನದಲ್ಲಿ ಅವರಿಬ್ಬರು ಪ್ರಮುಖವಾಗಿ ಇದ್ದೇ ಇರ್ಬೇಕು. ಆದ್ರೆ ಎಲ್ಲಾ ನಾಯಕರು ತಮ್ಮನ್ನ ಗೆಲ್ಲಿಸಿದ ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು ಮತ್ತು ಜನರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಗೆಲ್ಲುವ ನಿಟ್ಟಿನಲ್ಲಿ ಅಂದ್ರೆ ಬೈ ಎಲೆಕ್ಷನ್ ಗೆಲ್ಲುವ ನಿಟ್ಟಿನಲ್ಲಿ ತಮ್ಮ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇರೋದು. ಅದಕ್ಕಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯರು ಇಡೀ ದಿನ ಅಂದ್ರೆ ಬಾಗಲಕೋಟೆ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗುವಂತದ್ದು ಮತ್ತು ದಾವಣಗೆರೆಯಲ್ಲಿ ನಡೆಯುವಂತಹ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗುವ ನಿಟ್ಟಿನಲ್ಲಿ ಇಬ್ಬರು ಒಂದೇ ವಿಮಾನದಲ್ಲಿ ಕೂಡ ಹೋಗಿರುವಂತದ್ದು. ಇಲ್ಲ ಒಂದ್ ಕಡೆ ಸರ್ಕಾರಕ್ಕೂ ಕೂಡ ಇದನ್ನ ಸದನ ನಡೆಸಬೇಕಾ ಅದ್ರ ಬಗ್ಗೆ ಕೂಡ ಚಿಂತೆ ಇಲ್ಲ ಕಾಣಿಸುತ್ತೆ. ಮತ್ತು ತಮಗೆ ವೋಟ್ ಹಾಕಿ ಗೆಲ್ಲಿಸುವಂತಹ ಏನು ಜನರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವ ನಿಟ್ಟಿನಲ್ಲೂ ಕೂಡ ಎಲ್ಲ ಒಂದ್ ಕಡೆ ರಾಜ್ಯದ ನಾಯಕರಿಗೆ ಅದ ಅವಶ್ಯಕತೆ ಇಲ್ಲ ಎಂಬುವಂತೆ ಕೂಡ ಕಾಣ್ತಿದೆ. ಯಾಕೆಂದ್ರೆ ಈ ಹಿಂದೆ ಕೂಡ ನಾವು ಸ್ಪೀಕರ್ ಅವರು ಹೇಳಿದ್ರು ಯಾವುದೇ ಪ್ರಶ್ನೆಗಳಿಗಾಗಿರ್ಬೋದು ಮತ್ತೆ ಶಾಸಕರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಬರ್ತಿಲ್ಲ ಅಂತ ಕೂಡ ಗರಂ ಆಗಿದ್ರು. ಈಗ ಅದೇ ನಿಟ್ಟಿನಲ್ಲಿ ಇವತ್ತು ಸಚಿವರುಗಳಾಗಿರ್ಬೋದು ಮತ್ತು ಸಿಎಂ ಸಿದ್ದರಾಮಯ್ಯ ಕೂಡ ನೇರವಾಗಿ ಸದನದಿಂದ ಕಾಣೆಯಾಗಿರುವಂತದ್ದು. ಇದು ಒಂದ್ ರೀತಿಯಾದಂತ ಒಂದ್ ರೀತಿಯ ಜನರ ಅಂದ್ರೆ ಹಣವನ್ನು ಕೂಡ ಪೋಲ್ ಮಾಡ್ತಾ ಇದ್ದಾರೆ ಎಂಬುದು ಕಾಣಿಸಿದೆ. ಇನ್ನೊಂದು ವಿಪಕ್ಷ ನಾಯಕರು ಕೂಡ ಅಷ್ಟೇ ಅದನ್ನ ಗಟ್ಟಿಯಾಗಿ ಪ್ರಶ್ನಿಸುವಲ್ಲಿ ವಿಫಲ ಆಗ್ತಿದೆ ಅಂತ ಕಾಣ್ತಿದೆ. ಇದರಿಂದಾಗಿ ಇವತ್ತು ಅಶೋಕ್ ಅವರು ನಾಮಪತ್ರಕ್ಕೆ ಮಾತ್ರ ಯಾಕೆ ಸದನದಲ್ಲಿ ಸಿಎಂ ಅವರು ಬಂದಿಲ್ಲ, ನಾವು ಚರ್ಚೆ ಮಾಡೋದು ಬೇಡವಾ ಎಂಬ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಅದನ್ನ ಗಟ್ಟಿಯಾಗಿ ಹೇಳುವಲ್ಲಿ ವಿಫಲರಾದ ಎಂಬುದು ಕಾಣ್ತಿದೆ. ಅದರಿಂದಾಗಿ ಸದನದಿಂದ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವರು ದೂರ ಉಳಿದ್ರ ಎಂಬುದು ಚರ್ಚೆ ಈಗ ಆರಂಭ ಆಗಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾವುದೇ ರಾಜಕಾರಣಿಗೂ ಕೂಡ ಒಲವಿಲ್ಲ. ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಕ್ಷೇತ್ರ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ, ಅದನ್ನ ಗಮನ ಇಟ್ಟು ನೋಡೋಣ ಅಂತ ಅನ್ನೋದಿಲ್ಲ. ಅವ್ರಿಗೆ ಏನಂತಂದ್ರೆ ಈಗ ಪ್ರತಿಷ್ಠೆ ಆಗ್ತಿದೆ. ಈ ಒಂದು ಬಾಗಲಕೋಟೆ ಕ್ಷೇತ್ರ, ದಾವಣಗೆರೆ ಕ್ಷೇತ್ರ, ಶತಾಯಗತ ಈ ಎರಡು ಕ್ಷೇತ್ರವನ್ನು ನಾವು ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಮನಸ್ಸಲ್ಲಿದೆ. ಜೊತೆಗೆ ಈಗ ಬಿಜೆಪಿ ಅವರು ಅಷ್ಟೇ ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡಬೇಕು ಅದನ್ನ ಯಾವುದೇ ಪಕ್ಷದವರು ಕೂಡ ನಿಭಾಯಿಸ್ತಾ ಇಲ್ಲ. ಕೇವಲ ನಾವು ಆಡಳಿತ ಪಕ್ಷವನ್ನ ಮಾತ್ರ ಪ್ರಶ್ನೆ ಮಾಡ್ತಾ ಇಲ್ಲ, ವಿರೋಧ ಪಕ್ಷದವರು ಕೂಡ ಏನ್ ಮಾಡ್ತಾ ಇದ್ದೀರಾ? ವಿರೋಧ ಪಕ್ಷ ಅಂತಂದ್ರೆ ಆಡಳಿತ ಪಕ್ಷ ಮಾಡುವಂತಹ ತಪ್ಪು ಒಪ್ಪು ಎಲ್ಲವನ್ನು ಕೂಡ ಜನಸಾಮಾನ್ಯರಿಗೆ ಎತ್ತಿ ತೋರಿಸಬೇಕು ಏನ್ ಮಾಡ್ತಾ ಇದ್ದಾರೆ ಅಂತ. ಅದ್ರಲ್ಲಿ ವಿರೋಧ ಪಕ್ಷದವರು ಅಷ್ಟೇ ಕೇವಲ ಕಾಂಗ್ರೆಸ್ ನಲ್ಲಿ ಈಗ ಇವತ್ತು ಬದಲಾವಣೆ ಆಗ್ತಾರೆ, ನಾಳೆ ಬದಲಾವಣೆ ಆಗ್ತಾರೆ, ನಾಯಕತ್ವ ಬದಲಾವಣೆ ಆಗುತ್ತೆ, ಇಷ್ಟು ವಿಚಾರಗಳ ಮಾತ್ರ ಚರ್ಚೆ ಆಗ್ತಾ ಇದೆ. ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಸ್ವಾಮಿ. ರಾಜಕಾರಣಿಗಳನ್ನ ಯಾಕೆ ನಿಮ್ಮನ್ನ ಗೆಲ್ಲಿಸೋದು ಜನಸಾಮಾನ್ಯರು? ನಮ್ಮನ್ನ ಆಡಳಿತ ಮಾಡಿ ಅಂತಂದ್ರೆ ದರ್ಪ ತೋರಿಸಿ, ದೌರ್ಜನ್ಯ ತೋರಿಸಿ, ನಿಮ್ಗೆ ಇಷ್ಟ ಬಂದಂಗೆ ಇರಿ ಅಂತ ಹೇಳಲಿಕ್ಕಲ್ಲ. ಇಲ್ಲಿ ಯಾವುದೇ ಒಬ್ಬ ರಾಜಕಾರಣಿಗಳನ್ನ ಗುರಿಯಾಗಿಟ್ಕೊಂಡು ನಾವು ಹೇಳ್ತಾ ಇಲ್ಲ, ಓವರ್ ಆಲ್ ಎಲ್ಲರನ್ನೂ ಕೂಡ ಹೇಳ್ತಾ ಇರೋದು. ಯಾವ ರೀತಿ ಇರಬೇಕು ರಾಜಕಾರಣಿಗಳು ಅಂದ್ರೆ ಜನಸಾಮಾನ್ಯರ ಸೇವೆ ಮಾಡಬೇಕು, ಜನಸಾಮಾನ್ಯರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ಮಾಡಬೇಕು. ಸದನಕ್ಕೆ ಒಬ್ರು ಹೋಗಿಲ್ಲ, ಸಿಎಂ ಹೋಗಿಲ್ಲ, DCM ಹೋಗಿಲ್ಲ, ಯಾರು ಹೋಗಿಲ್ಲ, ವಿಜಯೇಂದ್ರ ಅವ್ರು ಕೂಡ ಹೋಗಿಲ್ಲ. ಈಗ ಅಶೋಕ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರಂತೆ ಯಾರು ಸದನಕ್ಕೆ ಬಂದಿಲ್ಲ ಅಂತ. ರಾಜ್ಯಾಧ್ಯಕ್ಷ ಯಾಕೆ ಬಂದಿಲ್ಲ ಸದನಕ್ಕೆ? ಪ್ರಶ್ನೆ ಮಾಡ್ಲಿಕ್ಕೆ ಅವ್ರಿಗೂ ಕೂಡ ಅಧಿಕಾರ ಇದೆ ಅಲ್ವಾ, ಯಾಕೆ ಬಂದಿಲ್ಲ? ನಿಮ್ಗೆ ಸದನ ಅನ್ನೋದು ಅನಿವಾರ್ಯತೆ ಅಲ್ಲ, ಸದನ ಏನೋ ನಡೆಸಬೇಕು, ನಡ್ಸೋಣ. ಯಾರಿಗೆ ಏನಾದ್ರೆ ಏನಂತೆ, ಜನರು ಯಾವಾಗಲೂ ಪ್ರಾಬ್ಲಮ್ಸ್ ಹೇಳ್ತಾನೆ ಇರ್ತಾರೆ. ಅವ್ರ ಸಮಸ್ಯೆ ನಮಗೇನು ಬೇಕಾಗಿಲ್ಲ, ನಮಗೇನು ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು, ಚೆನ್ನಾಗಿ ಪ್ರಚಾರ ಮಾಡಬೇಕು, ಜನರಿಗೆ ಭರವಸೆಗಳನ್ನ ಕೊಡಬೇಕು. ಆ ಒಂದು ಭರವಸೆ ಕೊಟ್ಟಿದ್ದೀವಿ, ಈ ಭರವಸೆ ಕೊಟ್ಟಿದ್ವಿ, ಅದೆಲ್ಲವನ್ನು ಕೂಡ ಈಡೇರಿಸ್ತೀವಿ, ನಮ್ಮನ್ನು ಗೆಲ್ಲಿಸಿ ಅಂತ ಜನರಿಗೆ ಹೇಳಬೇಕು. ಇಷ್ಟನ್ನು ಮಾತ್ರ ಮಾಡ್ತಾ ಇದ್ದೀರಾ, ಪ್ರಚಾರ ಮಾತ್ರ ಮಾಡ್ತಾ ಇದ್ದೀರಾ. ಹೋಗಿ ಆಯ್ತು, ನೀವು ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಏನ್ ಸಮಸ್ಯೆ ಆಗಿದೆ, ನಿಮ್ಗೆ ಕ್ಷೇತ್ರ ಯಾವ ರೀತಿ ಇದೆ, ನಿಮ್ಗೆ ಏನ್ ಬೇಕು ಏನ್ ಬೇಡ, ಒಬ್ಬ ರಾಜಕಾರಣಿ ಜನಸಾಮಾನ್ಯರನ್ನ ಕೇಳಿದ್ದೀರಾ ನೀವು? ಅಟ್ಲೀಸ್ಟ್ ಅಧಿಕಾರಕ್ಕೆ ಬಂದ ಮೇಲೆ ಆದ್ರೂ ಹೋಗಿ ಪ್ರಶ್ನೆ ಮಾಡಿದ್ದೀರಾ? ವಿರೋಧ ಪಕ್ಷದವರಾದ್ರೂ ಹೋಗಿ ನೀವು ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ನಿಮ್ಗೆ ಕೊಟ್ಟಿರುವಂತಹ ಭರವಸೆ ಎಲ್ಲವನ್ನೂ ಕೂಡ ಈಡೇರಿಸಿದಾರಾ? ಯಾವ ರೀತಿ ಇದೆ ನಿಮ್ಮ ಪರಿಸ್ಥಿತಿ ಅಂತ ಒಬ್ರಾದ್ರೂ ಹೋಗಿ ಜನಸಾಮಾನ್ಯರನ್ನ ಪ್ರಶ್ನೆ ಮಾಡಿದ್ರ, ಮಾತನಾಡಿಸೋ ಕೆಲಸ ಮಾಡಿದ್ದೀರಾ? ಸದನ ಮಾಡೋ ಉದ್ದೇಶ ಏನು?
ಸದನ ಮಾಡೋದು ಜನಸಾಮಾನ್ಯರ ಪ್ರಶ್ನೆಗಳೇನಿದ್ದಾವೆ ಅಥವಾ ಜನಸಾಮಾನ್ಯರಿಗೆ ಏನ್ ತೊಂದರೆ ಆಗ್ತಾ ಇದೆ ಅದೆಲ್ಲವನ್ನು ಕೂಡ ಬಗೆಹರಿಸಬೇಕು. ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಹೋಗಿದೆ, ಏನ್ ತೊಂದರೆ ಆಗ್ತಾ ಇದೆ, ಜನಸಾಮಾನ್ಯರು ಈಗ ಯಾವ ರೀತಿ ಪಡೆದಾಡ್ತಾ ಇದ್ದಾರೆ, ಮುಖ್ಯವಾಗಿ LPG ಈ ಒಂದು ವಿಚಾರ ದೊಡ್ಡ ಚರ್ಚೆ ಆಗ್ತಾ ಇದೆ. ಅದನ್ನ ಯಾವ ರೀತಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ನೀವು ಚಿಂತನೆ ಮಾಡ್ತಾ ಇದ್ದೀರಾ? ಅದ್ಯಾವುದು ಕೂಡ ನಿಮಗೆ ಬೇಕಾಗಿಲ್ಲ. ಜನಸಾಮಾನ್ಯರು ಊಟ ಮಾಡ್ಲಿ ಬಿಡ್ಲಿ ಅದು ಏನಾಗಬೇಕು, ಅವ್ರು ತಾನೇ ಹೊಟ್ಟೆ ಹಸ್ಕೊಂಡಿರ್ತಾರೆ, ನಿಮ್ಗೇನು ಪ್ರಾಬ್ಲಮ್ ಇಲ್ವಲ್ಲ, ನೀವು ಹೆಂಗೋ ಆರಾಮ್ಸಿ ಇದ್ಬಿಡ್ತೀರಾ. ಜನಸಾಮಾನ್ಯರ ಗೋಳ್ ಕೇಳೋರು ಯಾರು? ಇವೆಲ್ಲ ವಿಚಾರಗಳು ನಿಮ್ಗೆ ಬೇಕಾಗಿಲ್ಲ. ಆಯ್ತು, ಬೆಂಗಳೂರು ಬಗ್ಗೆ ಮಾತನಾಡ್ತಾ ಹೋದ್ರೆ ಬೆಂಗಳೂರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ. ಯಾವ್ದಾದ್ರೂ ರೋಡ್ಗೆ ಹೋಗಿ ಗುಂಡಿಮಯ, ಕಂಪ್ಲೀಟ್ ಗುಂಡಿಮಯ. ಎಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇದೆ ಈ ಒಂದು ರಸ್ತೆ ಸಮಸ್ಯೆಗಳಿಂದಾಗಿ. CM ಬರ್ತಾರೆ, DCM ಬರ್ತಾರೆ, ಅಥವಾ ಯಾವುದೋ ಒಬ್ರು ರಾಜಕಾರಣಿಗಳು ಬರ್ತಾರೆ ಅಂತ ಅಂದ್ರೆ ರಾತ್ರಿ ಆಗಿ ಬೆಳಗ್ಗೆ ಆಗೋಷ್ಟೊತ್ತಿಗೆ ಆ ಒಂದು ರಸ್ತೆ ಸರಿ ಆಗ್ಬಿಡುತ್ತೆ. ಅವ್ರಿಗೆ ಏನು ಗೊತ್ತಾಗಲ್ಲ, ಹೌದಾ ಈ ರೋಡ್ ಹಿಂಗೆ ಇತ್ತು ಅಂತ ಅನ್ಕೊಳ್ತಾರೆ. ಆದ್ರೆ ದಿನನಿತ್ಯ ಓಡಾಡ್ತಾರಲ್ಲ ಜನಸಾಮಾನ್ಯರು, ಅವರ ಪಾಡ್ ಯಾರು ಕೇಳೋರು? ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಗೊತ್ತಾ? ಕುಡಿಯೋ ನೀರಿನ ಸಮಸ್ಯೆ ಇದಾವೆ ಎಷ್ಟೋ ಜಿಲ್ಲೆಗಳಲ್ಲಿ, ಅದನ್ನ ಬಗೆಹರಿಸಬೇಕು ಅಂತ ನಿಮ್ಗೆ ಯೋಚನೆ ಮಾಡ್ತಾ ಇಲ್ಲ. ಕುಡಿಯೋ ನೀರಿನ ಸಮಸ್ಯೆ ಇದಾವೆ, LPG ಸಿಲಿಂಡರ್ ಸಮಸ್ಯೆ ಇದೆ, ರಸ್ತೆ ಗುಂಡಿಗಳು ಮುಖ್ಯವಾಗಿ ಎಷ್ಟೋ ಜನರ ಜೀವ ತೆಗಿತಾ ಇದೆ. ಇದ್ಯಾವುದು ಕೂಡ ನಿಮಗೆ ಬೇಕಾಗಿಲ್ಲ. ಇನ್ನು ಬೆಂಗಳೂರು ಅಂತಂದ್ರೆ ಅಯ್ಯೋ ಟ್ರಾಫಿಕ್ ಜಾಮ್ ಅಪ್ಪ, ಯಾರಿಗೆ ಬೇಕಪ್ಪ ಈ ಬೆಂಗಳೂರು ಸಹವಾಸ ಅಂತಾರೆ. ಅಟ್ಲೀಸ್ಟ್ ಅದ್ರ ಕಡೆನಾದ್ರೂ ಗಮನ ಕೊಟ್ಟಿದ್ದೀರಾ? ಇನ್ನು ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ DCM DK ಶಿವಕುಮಾರ್ ಅವರೇ ಪ್ರಚಾರ ಮಾಡಿ ನಿಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕಾ, ತನ್ನಿ. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಬೆಂಗಳೂರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದೀರಾ ಈ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ ಸ್ವಾಮಿ. ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಈಗ ಅಧಿಕಾರದಲ್ಲಿ ಇದ್ದಲ್ಲ, ನೀವು ಹೇಳ್ತಿರಲ್ಲ 136 ಸೀಟನ್ನ ನಾವು ಪಡ್ಕೊಂಡಿದ್ದೀವಿ ಅಂತ. ಓಕೆ, ಪಡ್ಕೊಂಡಿದ್ದೀರಾ, ಆದ್ರೆ ಜನರಿಗೆ ಏನ್ ಮಾಡಿದ್ದೀರಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.